ಚಿಂಚೋಳಿ ತಾಲೂಕಿನ ಜೆಟ್ಟೂರು ಗ್ರಾಮಕ್ಕೆ ಮಳೆ ನೀರು ನುಗ್ಗಿದೆ. ಗ್ರಾಮದ ಹಲವು ಮನೆಗಳು ಜಲಾವೃತವಾಗಿದೆ. ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಮಗುವನ್ನ ಭುಜದ ಮೇಲೆ ಹೊತ್ಕೊಂಡು ತಂದೆ ಹೋಗಿದ್ದಾರೆ. ಜೆಟ್ಟೂರು ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿದೆ. ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರುವುದು ಒಂದಲ್ಲ ಎರಡಲ್ಲ, ಸಾಕಷ್ಟು ಅವಾಂತರ ಸೃಷ್ಟಿಯಾಗ್ತಾ ಇದೆ. ಮಳೆಯಿಂದಾಗಿ ಮಗುವನ್ನ ಭುಜದ ಮೇಲೆ ತಂದೆ ಹೊತ್ಕೊಂಡು ಸಾಗಿದ್ದಾರೆ. ಜೆಟ್ಟೂರು ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿದೆ. ಹೀಗಾಗಿ ಅಲ್ಲಿನ ಜನರು, ಗ್ರಾಮಸ್ಥರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಗ್ರಾಮದ ಹಲವು ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಒಬ್ಬ ತಂದೆ ಮಗುವನ್ನ ತನ್ನ ಭುಜದ ಮೇಲೆ ಹೊತ್ಕೊಂಡು ತೆರಳಿದ್ದಾರೆ. ನೋಡಿ, ಈ ಗ್ರಾಮಗಳಿಗೆ ನೀರು ನುಗ್ಗಿರುವುದು. ಗ್ರಾಮ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತವಾಗಿದೆ. ಎಷ್ಟೋ ಜನ ಮನೆಯ ಮೇಲ್ಛಾವಣಿ ಮೇಲೆ ಕೂತ್ಕೊಂಡು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ತಾ ಇದ್ದಾರೆ. ನೋಡಿ, ಒಬ್ಬ ತಂದೆ ತನ್ನ ಮಗನನ್ನ ತಮ್ಮ ಭುಜದ ಮೇಲೆ ಹೊತ್ಕೊಂಡು ಸಾಗ್ತಾ ಇರೋದು. ಆ ಪ್ರಮಾಣದಲ್ಲಿ ನೀರು ಅಲ್ಲಿ ಜಲಾವೃತವಾಗಿರುವುದು. ಗ್ರಾಮದ ಹಲವು ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮತ್ತೊಂದು ಕಡೆ ಒಬ್ಬ ಬಾಣಂತಿ ತನ್ನ ಮಗುವನ್ನ ತಮ್ಮ ಮನೆಯ ಮೇಲ್ಛಾವಣಿ ಮೇಲೆ ಕೂತ್ಕೊಂಡಿದ್ದಾರೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಕೂಡ. ಇನ್ನು ಕೆಲವರನ್ನ ಕಾಳಜಿ ಕೇಂದ್ರಕ್ಕೆ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ. ಸರ್, ಚಿಂಚೋಳಿ ತಾಲೂಕಿನ ಜೆಟ್ಟೂರು ಗ್ರಾಮಕ್ಕೆ ಮಳೆ ನೀರು ನುಗ್ಗಿದೆ. ಗ್ರಾಮದ ಹಲವು ಮನೆಗಳು ಜಲಾವೃತವಾಗಿದೆ. ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಮಗುವನ್ನ ಭುಜದ ಮೇಲೆ ಹೊತ್ಕೊಂಡು ತಂದೆ ಹೋಗಿದ್ದಾರೆ. ಜೆಟ್ಟೂರು ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿದೆ. ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರುವುದು ಒಂದಲ್ಲ ಎರಡಲ್ಲ, ಸಾಕಷ್ಟು ಅವಾಂತರ ಸೃಷ್ಟಿಯಾಗ್ತಾ ಇದೆ. ಮಳೆಯಿಂದಾಗಿ ಮಗುವನ್ನ ಭುಜದ ಮೇಲೆ ತಂದೆ ಹೊತ್ಕೊಂಡು ಸಾಗಿದ್ದಾರೆ. ಜೆಟ್ಟೂರು ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿದೆ. ಹೀಗಾಗಿ ಅಲ್ಲಿನ ಜನರು, ಗ್ರಾಮಸ್ಥರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಗ್ರಾಮದ ಹಲವು ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಒಬ್ಬ ತಂದೆ ಮಗುವನ್ನ ತನ್ನ ಭುಜದ ಮೇಲೆ ಹೊತ್ಕೊಂಡು ತೆರಳಿದ್ದಾರೆ. ನೋಡಿ, ಈ ಗ್ರಾಮಗಳಿಗೆ ನೀರು ನುಗ್ಗಿರುವುದು. ಗ್ರಾಮ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತವಾಗಿದೆ. ಎಷ್ಟೋ ಜನ ಮನೆಯ ಮೇಲ್ಛಾವಣಿ ಮೇಲೆ ಕೂತ್ಕೊಂಡು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ತಾ ಇದ್ದಾರೆ. ನೋಡಿ, ಒಬ್ಬ ತಂದೆ ತನ್ನ ಮಗನನ್ನ ತಮ್ಮ ಭುಜದ ಮೇಲೆ ಹೊತ್ಕೊಂಡು ಸಾಗ್ತಾ ಇರೋದು. ಆ ಪ್ರಮಾಣದಲ್ಲಿ ನೀರು ಅಲ್ಲಿ ಜಲಾವೃತವಾಗಿರುವುದು. ಗ್ರಾಮದ ಹಲವು ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮತ್ತೊಂದು ಕಡೆ ಒಬ್ಬ ಬಾಣಂತಿ ತನ್ನ ಮಗುವನ್ನ ತಮ್ಮ ಮನೆಯ ಮೇಲ್ಛಾವಣಿ ಮೇಲೆ ಕೂತ್ಕೊಂಡಿದ್ದಾರೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಕೂಡ. ಇನ್ನು ಕೆಲವರನ್ನ ಕಾಳಜಿ ಕೇಂದ್ರಕ್ಕೆ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ. ಸರ್, ಚಿಂಚೋಳಿ ತಾಲೂಕಿನ ಜೆಟ್ಟೂರು ಗ್ರಾಮಕ್ಕೆ ಮಳೆ ನೀರು ನುಗ್ಗಿದೆ. ಗ್ರಾಮದ ಹಲವು ಮನೆಗಳು ಜಲಾವೃತವಾಗಿದೆ. ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಮಗುವನ್ನ ಭುಜದ ಮೇಲೆ ಹೊತ್ಕೊಂಡು ತಂದೆ ಹೋಗಿದ್ದಾರೆ. ಜೆಟ್ಟೂರು ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿದೆ. ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರುವುದು ಒಂದಲ್ಲ ಎರಡಲ್ಲ, ಸಾಕಷ್ಟು ಅವಾಂತರ ಸೃಷ್ಟಿಯಾಗ್ತಾ ಇದೆ. ಮಳೆಯಿಂದಾಗಿ ಮಗುವನ್ನ ಭುಜದ ಮೇಲೆ ತಂದೆ ಹೊತ್ಕೊಂಡು ಸಾಗಿದ್ದಾರೆ. ಜೆಟ್ಟೂರು ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿದೆ. ಹೀಗಾಗಿ ಅಲ್ಲಿನ ಜನರು, ಗ್ರಾಮಸ್ಥರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಗ್ರಾಮದ ಹಲವು ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಒಬ್ಬ ತಂದೆ ಮಗುವನ್ನ ತನ್ನ ಭುಜದ ಮೇಲೆ ಹೊತ್ಕೊಂಡು ತೆರಳಿದ್ದಾರೆ. ನೋಡಿ, ಈ ಗ್ರಾಮಗಳಿಗೆ ನೀರು ನುಗ್ಗಿರುವುದು. ಗ್ರಾಮ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತವಾಗಿದೆ. ಎಷ್ಟೋ ಜನ ಮನೆಯ ಮೇಲ್ಛಾವಣಿ ಮೇಲೆ ಕೂತ್ಕೊಂಡು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ತಾ ಇದ್ದಾರೆ. ನೋಡಿ, ಒಬ್ಬ ತಂದೆ ತನ್ನ ಮಗನನ್ನ ತಮ್ಮ ಭುಜದ ಮೇಲೆ ಹೊತ್ಕೊಂಡು ಸಾಗ್ತಾ ಇರೋದು. ಆ ಪ್ರಮಾಣದಲ್ಲಿ ನೀರು ಅಲ್ಲಿ ಜಲಾವೃತವಾಗಿರುವುದು. ಗ್ರಾಮದ ಹಲವು ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮತ್ತೊಂದು ಕಡೆ ಒಬ್ಬ ಬಾಣಂತಿ ತನ್ನ ಮಗುವನ್ನ ತಮ್ಮ ಮನೆಯ ಮೇಲ್ಛಾವಣಿ ಮೇಲೆ ಕೂತ್ಕೊಂಡಿದ್ದಾರೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಕೂಡ. ಇನ್ನು ಕೆಲವರನ್ನ ಕಾಳಜಿ ಕೇಂದ್ರಕ್ಕೆ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ. ಸರ್,
ಚಿಂಚೋಳಿ ತಾಲೂಕಿನ ಜೆಟ್ಟೂರು ಗ್ರಾಮಕ್ಕೆ ಮಳೆ ನೀರು ನುಗ್ಗಿದೆ. ಗ್ರಾಮದ ಹಲವು ಮನೆಗಳು ಜಲಾವೃತವಾಗಿದೆ. ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಮಗುವನ್ನ ಭುಜದ ಮೇಲೆ ಹೊತ್ಕೊಂಡು ತಂದೆ ಹೋಗಿದ್ದಾರೆ. ಜೆಟ್ಟೂರು ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿದೆ. ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರುವುದು ಒಂದಲ್ಲ ಎರಡಲ್ಲ, ಸಾಕಷ್ಟು ಅವಾಂತರ ಸೃಷ್ಟಿಯಾಗ್ತಾ ಇದೆ. ಮಳೆಯಿಂದಾಗಿ ಮಗುವನ್ನ ಭುಜದ ಮೇಲೆ ತಂದೆ ಹೊತ್ಕೊಂಡು ಸಾಗಿದ್ದಾರೆ. ಜೆಟ್ಟೂರು ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿದೆ. ಹೀಗಾಗಿ ಅಲ್ಲಿನ ಜನರು, ಗ್ರಾಮಸ್ಥರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಗ್ರಾಮದ ಹಲವು ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಒಬ್ಬ ತಂದೆ ಮಗುವನ್ನ ತನ್ನ ಭುಜದ ಮೇಲೆ ಹೊತ್ಕೊಂಡು ತೆರಳಿದ್ದಾರೆ. ನೋಡಿ, ಈ ಗ್ರಾಮಗಳಿಗೆ ನೀರು ನುಗ್ಗಿರುವುದು. ಗ್ರಾಮ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತವಾಗಿದೆ. ಎಷ್ಟೋ ಜನ ಮನೆಯ ಮೇಲ್ಛಾವಣಿ ಮೇಲೆ ಕೂತ್ಕೊಂಡು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ತಾ ಇದ್ದಾರೆ. ನೋಡಿ, ಒಬ್ಬ ತಂದೆ ತನ್ನ ಮಗನನ್ನ ತಮ್ಮ ಭುಜದ ಮೇಲೆ ಹೊತ್ಕೊಂಡು ಸಾಗ್ತಾ ಇರೋದು. ಆ ಪ್ರಮಾಣದಲ್ಲಿ ನೀರು ಅಲ್ಲಿ ಜಲಾವೃತವಾಗಿರುವುದು. ಗ್ರಾಮದ ಹಲವು ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮತ್ತೊಂದು ಕಡೆ ಒಬ್ಬ ಬಾಣಂತಿ ತನ್ನ ಮಗುವನ್ನ ತಮ್ಮ ಮನೆಯ ಮೇಲ್ಛಾವಣಿ ಮೇಲೆ ಕೂತ್ಕೊಂಡಿದ್ದಾರೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಕೂಡ. ಇನ್ನು ಕೆಲವರನ್ನ ಕಾಳಜಿ ಕೇಂದ್ರಕ್ಕೆ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ. ಸರ್ ಮನೆಯ ಮೇಲ್ಛಾವಣಿ ಮೇಲೆ ಕೂತ್ಕೊಂಡು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ತಾ ಇದ್ದಾರೆ. ನೋಡಿ, ಒಬ್ಬ ತಂದೆ ತನ್ನ ಮಗನನ್ನ ತಮ್ಮ ಭುಜದ ಮೇಲೆ ಹೊತ್ಕೊಂಡು ಸಾಗ್ತಾ ಇರೋದು. ಆ ಪ್ರಮಾಣದಲ್ಲಿ ನೀರು ಅಲ್ಲಿ ಜಲಾವೃತವಾಗಿರುವುದು. ಗ್ರಾಮದ ಹಲವು ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮತ್ತೊಂದು ಕಡೆ ಒಬ್ಬ ಬಾಣಂತಿ ತನ್ನ ಮಗುವನ್ನ ತಮ್ಮ ಮನೆಯ ಮೇಲ್ಛಾವಣಿ ಮೇಲೆ ಕೂತ್ಕೊಂಡಿದ್ದಾರೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಕೂಡ. ಇನ್ನು ಕೆಲವರನ್ನ ಕಾಳಜಿ ಕೇಂದ್ರಕ್ಕೆ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ. ಸರ್ 수